ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಯಜಮಾನಿಯರಿಗೆ ಗುಡ್ ನ್ಯೂಸ್. ಜೂನ್ ಜುಲೈ ತಿಂಗಳ ಗೃಹಲಕ್ಷ್ಮಿ ಹಣ ಆದ್ರೆ ಖಾತೆಗೆ ಜಮಾ ಆಗಿದೆ. ಈಗ ನೀವೇ ಕಾಮೆಂಟ್ ಮಾಡಿರುವಂತಹ ಒಂದು ಪ್ರೂಫ್ ಅನ್ನ ಕೂಡ ತೋರಿಸ್ತೀನಿ. ಕೆಲವರು ಹಣ ಬಂದಿದೆ ಅಂತ ಕಾಮೆಂಟ್ ಮಾಡಿದ್ದಾರೆ, ಇನ್ನು ಕೆಲವರು ಹಣ ಬಂದಿಲ್ಲ ಅಂತ ಕಾಮೆಂಟ್ ಮಾಡಿದ್ದಾರೆ. ಇಲ್ಲಿ ಈ ವಿಡಿಯೋದಲ್ಲಿ ಹಣ ಜಮಾ ಆಗಿದೆಯಾ ಇಲ್ಲ ಅನ್ನುವಂತಹ ಒಂದು ಪ್ರೂಫ್ ಅನ್ನ ಕೂಡ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ವಿಡಿಯೋ ಕೊನೆವರೆಗೂ ನೋಡಿದ್ರೆ ಮಾತ್ರ ಅರ್ಥ ಆಗುತ್ತೆ. ಮತ್ತೆ ಯಾರು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋ ನೋಡಿ. ನೀವು ಸಬ್ಸ್ಕ್ರೈಬ್ ಲೈಕ್ ಕೊಡೋದ್ರಿಂದ ನಿಮಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟ್ ಟಾಪಿಕ್ ಗೆ ಬರ್ತಿದ್ದೀನಿ. ಯಜಮಾನಿಯರಿಗೆ ಗುಡ್ ನ್ಯೂಸ್. ಜೂನ್ ಜುಲೈ ತಿಂಗಳ ಗೃಹಲಕ್ಷ್ಮಿ ಹಣ ಖಾತೆಗೆ ಆದ್ರೆ ಜಮಾ. ಈಗ ಜಮಾ ಆಗಿರುವಂತಹ ಪ್ರೂಫ್ ಅನ್ನ ಕೂಡ ತೋರಿಸ್ತೀನಿ. ಅದಕ್ಕೆ ಮುಂಚೆ ನಿಮ್ಗೊಂದು ಸ್ಮಾಲ್ ಇನ್ಫಾರ್ಮೇಶನ್ ಆದ್ರೆ ಇಲ್ಲಿ ತಿಳಿಸ್ತಿದ್ದೀನಿ. ಯಜಮಾನಿಯರಿಗೆ ಗುಡ್ ನ್ಯೂಸ್. ಸಿಕ್ಕಿದ್ದು ಜೂನ್ ಹಾಗೂ ಜುಲೈ ತಿಂಗಳ ಗೃಹಲಕ್ಷ್ಮಿ ಹಣ ಯಜಮಾನಿಯರ ಖಾತೆಗೆ ಜಮಾ ಆಗಿದೆ. ಗೃಹಲಕ್ಷ್ಮಿ ಹಣ ಜಮಾ ಆಗಿರುವ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಪೋಸ್ಟ್ ಹಂಚಿಕೊಳ್ಳುತ್ತಿದ್ದಾರೆ. ಕೆಲವರು 1 ತಿಂಗಳು ಹಣ ಬಂದಿದೆ ಅಂತ ಹೇಳ್ತಿದ್ದಾರೆ. ಇನ್ನು ಕೆಲವರು ನಮಗೆ 2 ತಿಂಗಳ ಹಣ ಬಂದಿದೆ ಎಂದು ಸೋಷಿಯಲ್ ಮೀಡಿಯಾದಲ್ಲಾದ್ರೆ ಹಣ ಬಂದ SMS ಸ್ಕ್ರೀನ್ ಶಾಟ್ ಅನ್ನು ಕೂಡ ಹಂಚಿಕೊಳ್ಳುತ್ತಿದ್ದಾರೆ. ನೋಡಿ ಸ್ನೇಹಿತರೆ, ಇಲ್ಲಿ ಕೆಲವರು 1 ತಿಂಗಳಿನ ಹಣ ಬಂದಿದೆ ಅಂತ ಹೇಳ್ತಿದ್ದಾರೆ ಮಹಿಳೆಯರು, ಇನ್ನು ಕೆಲವರು 2 ಕಂತಿನ ಹಣನೂ ಬಂದಿದೆ ಅಂತ ಆದ್ರೆ ಹೇಳ್ತಿದ್ದಾರೆ. ಮಂಡ್ಯದಲ್ಲಿ ನಡೆದ ಕಾಂಗ್ರೆಸ್ ಜನಾಂದೋಲನ ಸಭೆಯಲ್ಲಿ ಮಾತನಾಡಿದಂತಹ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್, ತಾಂತ್ರಿಕ ದೋಷದಿಂದ ಕಳೆದ 2 ತಿಂಗಳಿಂದ ಹಣ ಬಂದಿರಲಿಲ್ಲ ಅಷ್ಟೇ. ನಮಗೆ ಕೆಲವರು ದೂರು ಮಾಡಿದ್ದರು. ತಾಂತ್ರಿಕ ಸಮಸ್ಯೆಯಿಂದ ಕೆಲವರ ಖಾತೆಗೆ ಹಣ ಜಮೆಯಾಗಿಲ್ಲ. ಇಂದಿನಿಂದ ಎಲ್ಲಾ ಫಲಾನುಭವಿಗಳ ಖಾತೆಗೆ ಹಣ ಜಮಾ ಆಗುತ್ತಂತಾದ್ರೆ ಒಂದು ಸ್ಪಷ್ಟನೆ ಆದ್ರೆ ಕೊಟ್ಟಿದ್ರು ಮೈಸೂರಿನಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು. ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿರುವ ಪಂಚ ಗ್ಯಾರಂಟಿಗಳ ಪೈಕಿ ಗೃಹಲಕ್ಷ್ಮಿ ಯೋಜನೆಯಡಿ ಮಹಿಳೆಯರಿಗೆ 2,000 ಹಣ ನೀಡಲಾಗುತ್ತಿದೆ. ಗೃಹಲಕ್ಷ್ಮಿ ಯೋಜನೆಯ ಕಾಂಗ್ರೆಸ್ ಸರ್ಕಾರವು ಜಾರಿಗೆ ತಂದಿರುವ ಯೋಜನೆ ಆದ್ರೆ ಆಗಿದೆ. ಜೂನ್ ಮತ್ತು ಜುಲೈ ತಿಂಗಳ 2 ತಿಂಗಳ ಕಂತಿನ ಹಣವನ್ನು ಒಟ್ಟಿಗೆ ಇದೇ ಆಗಸ್ಟ್ ಮೊದಲ ವಾರದಲ್ಲಿ ಯಜಮಾನಿಯರ ಖಾತೆಗೆ ಜಮಾ ಮಾಡಲಾಗುತ್ತದೆ ಎಂದು ತಿಳಿದು ಬಂದಿತ್ತು. ಆದ್ರೆ ಇಲ್ಲಿ ಇನ್ಮುಂದೆ ಪ್ರತಿ ತಿಂಗಳು ಏನಾಗುತ್ತಂದ್ರೆ 15ರೊಳಗಡೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಮಾಡ್ತೀವಿ, ನೀವು ಚಿಂತೆ ಮಾಡೋದು ಬೇಡ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳ್ತಿದ್ದಾರೆ. ಈಗ ನಿಮ್ಗೆ ಮುಂದಿನ ತಿಂಗಳಿಂದ ಏನಾಗುತ್ತಂದ್ರೆ ಅಂದ್ರೆ ಸೆಪ್ಟೆಂಬರ್ ತಿಂಗಳಿನಿಂದ ನಿಮ್ಗೆ ಏನಾಗುತ್ತಂದ್ರೆ 15ನೇ ತಾರೀಕು ಒಳಗಡೆನೆ ಹಣ ಜಮಾ ಮಾಡ್ತೀವಿ ಅಂತ ಆದ್ರೆ ಹೇಳ್ತಿದ್ದಾರೆ ಸ್ನೇಹಿತರೆ. ನೋಡಿ, ಈಗ ನೀವು ಕಾಮೆಂಟ್ ಮಾಡಿರುವಂತಹ ಸ್ಕ್ರೀನ್ ಶಾಟ್ ಮತ್ತೆ ಪ್ರೂಫ್ ಅನ್ನಾದ್ರೆ ಇಲ್ಲಿ ತೋರಿಸ್ತಿದ್ದೀನಿ. ನೋಡಿ, ಇಲ್ಲಿ ಕಾಮೆಂಟ್ ನೋಡೋದಾದ್ರೆ ಟುಡೇ 2000 ರಿಸೀವ್ಡ್ ಗೃಹಲಕ್ಷ್ಮಿ ಮನಿ ಫ್ರಮ್ ಬ್ಯಾಂಗ್ಳೂರ್ ಅಂತ ಹಾಕಿದ್ದಾರೆ. ನೋಡಿ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ 2,000 ಬಂದಿದೆ ಅಂತ ಹಾಕಿದ್ದಾರೆ. ಇಲ್ಲಿ ಏನಾಗಿದೆ ಅಂದ್ರೆ ಕೆಲವರಿಗೆ 1 ಕಂತಿನ ಹಣ ಬಂದಿದೆ, ಇನ್ನು ಕೆಲವರಿಗೆ 2 ಕಂತಿನ ಹಣ ಒಟ್ಟಿಗೆ ಜಮಾ ಮಾಡಿದ್ದಾರೆ. ಇಲ್ಲಿ ಇವರಿಗೆ 2,000 ಹಣ ಬಂದಿದೆ ಅಂತ ಕಾಮೆಂಟ್ ಮಾಡಿದ್ದಾರೆ. ಇನ್ನೊಬ್ರು ಕಾಮೆಂಟ್ ಮಾಡಿದ್ದಾರೆ ಹಣ ಬಂದಿಲ್ಲ ಚಾಮರಾಜನಗರ ಅಂತ ಕಾಮೆಂಟ್ ಮಾಡಿದ್ದಾರೆ, ಬಂದಿಲ್ಲ ಚಿಕ್ಕಬಳ್ಳಾಪುರ ಅಂತ ಕಾಮೆಂಟ್ ಮಾಡಿದ್ದಾರೆ. ಮತ್ತೆ ಇನ್ನೊಬ್ರು ಕಾಮೆಂಟ್ ಮಾಡಿದ್ದಾರೆ 2,000 ಅಮೌಂಟ್ ಬಂದಿದೆ, ಇನ್ನೊಂದು ಕಂತು ಬಂದಿಲ್ಲ ಅಂತ ಕಾಮೆಂಟ್ ಮಾಡಿದ್ದಾರೆ. ಅಂದ್ರೆ ಇವ್ರಿಗೆ ಇಲ್ಲಿ 1 ಕಂತು ಹಣ ಬಂದಿದೆ, 11ನೇ ಕಂತು ಬಂದಿದೆ, 12ನೇ ಕಂತು ಬಂದಿಲ್ಲ ಅಂತ ಆದ್ರೆ ಹೇಳ್ತಿದ್ದಾರೆ. ಮತ್ತೆ ನೋಡಿ, ಇಲ್ಲಿ ಕೋಲಾರ್ ಬಂದಿಲ್ಲ ಅಂತ ಕಾಮೆಂಟ್ ಮಾಡಿದ್ದಾರೆ. ಮತ್ತೆ ನೋಡಿ, ಅದೇ ರೀತಿ ಕಾಮೆಂಟ್ಸ್ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಬಂದಿದೆ ಸರ್ ಬ್ಯಾಂಗ್ಳೂರ್, ತುಂಬಾನೇ ಹೆಲ್ಪ್ ಆಗ್ತಿದೆ, ಥ್ಯಾಂಕ್ ಯು ಲಕ್ಷ್ಮಿ ಅಮ್ಮ ಅಂತ ಇಲ್ಲಿ ಕಾಮೆಂಟ್ ಮಾಡಿದ್ದಾರೆ. ಸ್ನೇಹಿತರೆ, ಇಲ್ಲಿ ಹಣ ಬಂದಿದೆ ಅಂತ ಕಾಮೆಂಟ್ ಮಾಡಿದ್ದಾರೆ. ಇವ್ರು 2,000 ಬಂದಿದೆ, 4,000 ಬಂದಿದೆ ಅಂತ ಇವರೇನು ಹೇಳಿಲ್ಲ, ಆದ್ರೆ ಅಮೌಂಟ್ ಬಂದಿದೆ ಅಂತ ಆದ್ರೆ ಕಾಮೆಂಟ್ ಮಾಡಿದ್ದಾರೆ. ಇಲ್ಲಿ ಶ್ರೀ ಕೊಲ್ಲೂರು ಮೂಕಾಂಬಿಕಾ ಜ್ಯೋತಿಷ್ಯರು ಪ್ರೀತಿಯಲ್ಲಿ ಕಿರಿಕಿರಿ, ಮದುವೆ ಸಮಸ್ಯೆ, ಗಂಡ ಹೆಂಡತಿ ಕಿರಿಕಿರಿ, ಅತ್ತೆ ಸೊಸೆ ಜಗಳ, ಶತ್ರುಗಳ ನಾಶ, ಮಹಿಳೆಯರ ಗುಪ್ತ ಸಮಸ್ಯೆಗೆ ವಿಶೇಷ ಪರಿಹಾರ ಆದ್ರೆ ಮಾಡಿಕೊಡ್ತಾರೆ. ನೀವು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಆಗ್ತಿರುವಂತಹ ನಂಬರ್ಗಾದ್ರೆ ಕರೆ ಮಾಡಿ. ಇಲ್ಲಿ ಇನ್ನೊಂದು ಕಾಮೆಂಟ್ ನೋಡೋದಾದ್ರೆ 11, 12ನೇ ಕಂತು ಬಂದಿಲ್ಲ ಅಂತ ಆದ್ರೆ ಕಾಮೆಂಟ್ ಮಾಡಿದ್ದಾರೆ. ಬಂದಿಲ್ಲ ಸರ್ ಹಣ ಗುಲ್ಬರ್ಗ ಅಂತ ಹಾಕಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಬಂದಿಲ್ಲ ಅಂತ ಹಾಕಿದ್ದಾರೆ. ನಮಗೆ ಅಮೌಂಟ್ ಬಂದಿಲ್ಲ ಅಂತ ಕಾಮೆಂಟ್ಸ್ ಬಂದಿದೆ. ಮತ್ತೆ ಹಿಂಗೆ ನೋಡೋದಾದ್ರೆ 2,000 ಅಮೌಂಟ್ ಬಂತು ಬ್ರೋ, ಓನ್ಲಿ 1 ಮಂತ್ ಅಮೌಂಟ್ ಬಂತು ಇವತ್ತು ಅಂತ ಇಲ್ಲಿ ಕಾಮೆಂಟ್ ಮಾಡಿದ್ದಾರೆ. ಇಲ್ಲಿ ಏನಾಗಿದೆ ಅಂದ್ರೆ ಇದಕ್ಕೆ 10 ಜನ ಲೈಕ್ ಬೇರೆ ಮಾಡಿದ್ದಾರೆ. ನೋಡಿ, ಇಲ್ಲಿ 2,000 ಅಮೌಂಟ್ ಬಂದಿದೆ ಅಂತ ಆದ್ರೆ ಇಲ್ಲಿ ಒಂದು ಸ್ಪಷ್ಟನೆ ಆದ್ರೆ ಸಿಗ್ತಿದೆ. ಇಲ್ಲಿ ನೋಡಿ, 2,000 ಅಮೌಂಟ್ ಆದ್ರೆ ಬಂದಿದೆ ಅಂತ ಹೇಳ್ತಿದ್ರೆ ಇಲ್ಲಿ 1 ಮಂತ್ದು. ಮತ್ತೆ ಇಲ್ಲಿ 11, 12 ಬಂದಿಲ್ಲ ಅಂತ ಹೇಳಿದ್ದಾರೆ. ಹಣ ಬಂದಿಲ್ಲ ಸರ್, 2 ಮಂತ್ಸ್ ಅಮೌಂಟ್ ಬಂದಿಲ್ಲ, ಯಾವಾಗ ಬರುತ್ತೆ ತಿಳಿಸಿ ಅಂತ ಕೇಳ್ತಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಹಣ ಆದ್ರೆ ಬರ್ತಿದೆ, ನೀವು ಯಾವಾಗ ಬರುತ್ತೆ ಅಂತ ತಿಳಿಸಿ ಅಂತ ಕೇಳ್ತಿದ್ದೀರಾ. ಎಲ್ರಿಗೂ ಒಟ್ಟಿಗೆ ಆದ್ರೆ ಹಣ ಜಮಾ ಆಗ್ತಿಲ್ಲ. ಒಂದು 25 ಲಕ್ಷ ಫಲಾನುಭವಿಗಳಿಗೆ ಹಣ ಜಮಾ ಮಾಡ್ತಿದ್ದಾರೆ. ದಿನೇ ಹಣ ಆದ್ರೆ ಜಮಾ ಮಾಡ್ತಿದ್ರೆ ಎಲ್ಲ ಜಿಲ್ಲೆಯವರೆಗೂ ಹಣ ಆದ್ರೆ ಜಮಾ ಆಗುತ್ತೆ. ತಲೆ ಕೆಡಿಸ್ಕೋಬೇಡಿ, ಈ ಜಿಲ್ಲೆ ಆ ಜಿಲ್ಲೆ ಅನ್ನುವಂತಹ ಭೇದ ಭಾವ ಏನಿಲ್ಲ. ಎಲ್ಲಾ ಜಿಲ್ಲೆಯ ಫಲಾನುಭವಿಗಳಿಗೆ ಕೂಡ ಹಣ ಆದ್ರೆ ಜಮಾ ಆಗುತ್ತೆ. 1-2 ದಿನ ಲೇಟ್ ಆಗುತ್ತೆ ಅಷ್ಟೇ. ನೋಡಿ, ಇಲ್ಲಿ ಹಣ ಬಂದಿಲ್ಲ ಅಂತ ಕಾಮೆಂಟ್ ಮಾಡಿದ್ದಾರೆ. ನೆಕ್ಸ್ಟ್ ನೋಡೋದಾದ್ರೆ ಜಸ್ಟ್ ರಿಸೀವ್ಡ್ ಅಂತ ಇಲ್ಲಿ ಒಂದು ಕಾಮೆಂಟ್ ನೋಡ್ಕೋಬಹುದು ನೀವು. ಜಸ್ಟ್ ಕಮಿಂಗ್ 4,000 ಥ್ಯಾಂಕ್ ಯು CM ಸರ್ ಅಂತ ಹೇಳಿದ್ದಾರೆ. ಇಲ್ಲಿ 19 ಲೈಕ್ಸ್ ಆದ್ರೆ ಬಂದಿದೆ ಇದಕ್ಕೆ. ನೋ ಅಮೌಂಟ್ ಸರ್ ರಾಯಚೂರು ಡಿಸ್ಟಿಕ್ ಅಂತ ಇಲ್ಲಿ ಹೇಳ್ತಿದ್ದಾರೆ. ನೋಡಿ, ಈ ರೀತಿಯಾಗಿ ಕಾಮೆಂಟ್ಸ್ ಆದ್ರೆ ಬಂದಿದಾವೆ. ಜಸ್ಟ್ ರಿಸೀವ್ 2,000 5 minutes ago ಅಂತ ಇಲ್ಲಿ ಕಾಮೆಂಟ್ ಮಾಡಿದ್ದಾರೆ. ಇದಕ್ಕೆ 3 ಜನ ಲೈಕ್ ಮಾಡಿದ್ದಾರೆ. ಇಲ್ಲಿ ಆಯ್ ಸರ್ ಅಂತ ಕೇಳ್ತಿದ್ದಾರೆ, ಯಾವಾಗ ಸರ್ ಬರುತ್ತೆ, ಗುಡ್ ನ್ಯೂಸ್ ಅಂತ ಬಂದಿದೆ ಇಲ್ಲಿ ಕಾಮೆಂಟ್. ನೋಡಿ, ಈ ರೀತಿಯಾಗಿ ಇಲ್ಲಿ
4,000 ಅಮೌಂಟ್ ಬಂತು ಅಂತ ಒಂದು ಕಾಮೆಂಟ್ ಬಂದಿದೆ. ಇಲ್ಲಿ 3 ಲೈಕ್ ಆದ್ರೆ ಬಂದಿದೆ. ಹೊಸ ರೇಷನ್ ಕಾರ್ಡ್ ಅಪ್ರೂವಲ್ ಬಗ್ಗೆ ವಿಡಿಯೋ ಮಾಡಿ ಅಂತ ಕೇಳಿದ್ದಾರೆ. ಮಾಡೋಣ ಬ್ರದರ್. ನೋಡಿ ಇಲ್ಲಿ ಈ ರೀತಿಯಾಗಿ ಕೆಲವರು ಸಾಕಷ್ಟು ಜನ 2,000 ಹಣ ಬಂದಿದೆ ಅಂತ ಆದ್ರೆ ಹೇಳ್ತಿದ್ದಾರೆ. ನಿಮ್ಗೆ 11ನೇ ಅಕ್ಕಂತ ಹಣ ಮಾತ್ರ ಜಮಾ ಆಗಿರ್ಬೇಕು. ಒಂದು ಸರಿ ನಿಮ್ಮ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಹಣ ಬಂದಿದ್ಯಾ ಬಂದಿಲ್ಲ. ಪ್ರತಿಯೊಬ್ರು ನಿಮ್ಗೆ ಹಣ ಬಂದಿದ್ರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ, ಬಂದಿಲ್ಲ ಅಂದ್ರೂ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ಬಂದಿದ್ಯಾ ಬಂದಿಲ್ಲ ಅಂತ. ಅವಾಗ ಗೊತ್ತಾಗುತ್ತೆ. ನೆಕ್ಸ್ಟ್ ವಿಡಿಯೋ ಮಾಡುವಾಗ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತೀನಿ. ಆಗ ನಿಮ್ಮೆಲ್ಲರಿಗೂ ಐಡಿಯಾ ಬರುತ್ತೆ ಯಾರ್ಯಾರ ಹಣ ಬರ್ತಿದೆ ಯಾರ್ಯಾರ ಹಣ ಬರ್ತಿಲ್ಲ ಅನ್ನುವಂಥದ್ದು.